ಸರ್ ಆಕ್ಚುಲಿ ಇಡೀ ವೇದಿಕೆಗೆ ಒಂದು ಹೆಸರು ಮಿಸ್ ಆಗಿದೆ, SP ಬಾಲಸುಬ್ರಹ್ಮಣ್ಯಂ ಅವ್ರದ್ದು. ನಿಮ್ಮ ಇಬ್ಬರ ಕಾಂಬಿನೇಷನ್ ಅಲ್ಲಿ ಹೈಯೆಸ್ಟ್ ಹಾಡನ್ನ ಹಾಡಿರೋದು ಅವರೇ ಅಂತ ನಾನು ಅನ್ಕೋತೀನಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ? ಸಿ ಸಮ್ ಪೀಪಲ್ ಆರ್ ನೆವರ್ ಫರ್ಗಾಟನ್, ವಿ ಕೆನಾಟ್ ಇವನ್ ಸೇ ದೇ ಆರ್ ನೋ ಮೋರ್. ಪ್ರತಿದಿನ ಪ್ರತಿ ಹಾಡು ಕೇಳಿದಾಗಲೂ ನಮ್ಮ ಮುಸ್ರಲ್ಲಿ ಅವ್ರು ಬೆರೆತೋಗಿದ್ದಾರೆ. ಸೊ ನಾವು ಅವ್ರು ಇಲ್ಲ ಅಂತ ಅಂದ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು. ಈ ಲೀವ್ಸ್ ಎವ್ರಿ ಡೇ ವಿತ್ ಅಸ್ ಅಷ್ಟೇ. ವಿ ಹ್ಯಾವ್ ಟು ಸಮಟೈಮ್ಸ್ ಪ್ರಾಕ್ಟಿಕಲಿಟೀಸ್ ವಿ ಹ್ಯಾವ್ ಟು ಅಗ್ರಿ, ಬಟ್ ವಿ ಹ್ಯಾವ್ ಟು ಲೀವ್. ನಾನು ಯಾವಾಗ ಎಲ್ಲೋದು ಒಂದೇ ಮಾತು ಹೇಳೋದಲ್ಲ, ಸತ್ತವ್ರು ಯಾರೋ ಸಾಯೋದಿಲ್ಲ, ಮರೆತರೆ ಮಾತ್ರ ಸಾಯ್ತಾರೆ ಅಷ್ಟೇ. ನೆವರ್ ಫರ್ಗೆಟ್ ದೆಮ್, ಕೀಪ್ ದೆಮ್ ಅಲೈವ್. ಇವತ್ತು ನಾವು ಮಾಡೋದು ನೆನಕಾಗ್ತಾರೆ. ಪ್ರೇಮಲೋಕ ಜೀವಂತವಾಗಿ 40 ವರ್ಷ ಆದರೂ ನೀವು ಪ್ರೇಮಲೋಕ ಜೀವಂತವಾಗಿತ್ತು ನಮ್ಮನ್ನು ಕರೆದು ಇವತ್ತು ಪ್ರೇಮಲೋಕ ಹಾಡು ಹೇಳ್ತೀರಿ ಅಂದರೆ ಏನಕ್ಕೆ? ಬಿಕಾಸ್ ಯು ಲವ್ ದಟ್ ಸೋ ಮಚ್. ಸೊ ಯು ಕೆಪ್ ಪ್ರೇಮಲೋಕ ಅಲೈವ್ ಸೋ ಫಾರ್. ಮಧ್ಯಾಹ್ನ ನಾವು ಎಷ್ಟೇ ಪಿಕ್ಚರ್ ಮಾಡಿದ್ರು ಕೂಡ, ನಾನು 100 ಪಿಕ್ಚರ್ ದಾಟಿದೆ, 500 ಪಿಕ್ಚರ್ ದಾಟಿದ್ರೆ ಏನೋ ಗೊತ್ತಿಲ್ಲ, ಬಟ್ ಯು ಸ್ಟಿಲ್ ರಿಮೆಂಬರ್ ದಿ ಫಸ್ಟ್ ಪಿಕ್ಚರ್ ಅಲ್ವಾ? ಸೊ ಯು ನೆವರ್ ಕೇಳಿ ಪ್ರೇಮಲೋಕ ಟಿಲ್ ಟುಡೇ. ಇವತ್ತಿಗೂ ಆ ಸಿನಿಮಾ ದುಡ್ಡು ಮಾಡ್ತಾ ಇದೆ, ಇವತ್ತಿಗೂ ದುಡ್ಡು ಮಾಡ್ತಾ ಇದೆ. ಅವತ್ತಿಗಿಂತ ಇವತ್ತು ದುಡ್ಡು ಜಾಸ್ತಿ ಮಾಡಿಕೊಡ್ತಾ ಇದೆ. ಸೊ ದಟ್ ಈಸ್ ಆಫ್ ಮೆಮೊರೀಸ್. ನೀವು ಯು ಶುಡ್ ಕೀಪ್. ನಮ್ಮ ಅಪ್ಪನ ಉಳಿಸ್ಕೊಂಡಿಲ್ವ ನಾನು ಇಲ್ಲಿ? ಹಂಗೆ ನಮ್ಮಪ್ಪ ಇವತ್ತು ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಅಂದ್ಕೊಂಡೆ ಅಲ್ಲ. ನೀವು ನಕ್ಕದಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ, ನೀವೆಲ್ಲ ನಕ್ಕದಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ. ಸೊ ನಿಮ್ಮ ಅವರ ಒಂದು ಫಸ್ಟ್ ಮೀಟ್ನ ನಮಗೋಸ್ಕರ ಈಗ ನೆನಪು ಮಾಡ್ಕೋಬೋದಾ? SPB ಸರ್ನ ನೀವು ಮೀಟ್ ಮಾಡಿದ್ದು ಫಸ್ಟ್? ನಾನು ಗೇಟ್ ಆಚೆ ನಿಂತಿರ್ತಿದ್ದೆ ಅವ್ರು ನೋಡಿದ ತಕ್ಷಣ. ಅವರು ನಮ್ಮ ಬಿಗಿನಿಂಗ್ ಸಾಂಗ್ಸ್ ಮಾಡಕ್ಕೆ ಬರಬೇಕಾದ್ರೆ ಅವರು ಬರ್ತಾ ಇದ್ದಿದ್ದು ಎಸ್ ಜಾನಕಿ ಅವರು ಇಬ್ಬರು ಒಟ್ಟಿಗೆ ಬರೋರು. ಅವಾಗೆಲ್ಲ ಫಸ್ಟ್ ಬರಬೇಕಾದ್ರೆ ಅವಾಗ ಫಸ್ಟ್ ಸಾಂಗ್ ಮಾಡ್ಬೇಕಾದ್ರೆ ಒಂದೇ ಟೇಕಲ್ಲಿ ಆಡಲೇಬೇಕು ಅವರು. ಇವಾಗ ಆಮೇಲೆ ನಿಮಗೆ ಮೆಸ್ಟರೀಸ್ ಬಂದು ನೀವು ಎಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು. ಅಂಥ ಟೈಮಲ್ಲಿ ಕೂಡ ಅವರಿಬ್ಬರು ಮಾತಾಡ್ಕೊಂಡು ಆಡಿದ್ರೆ ಒಂದು ಟೇಕಲ್ಲಿ ಮ್ಯಾಕ್ಸಿಮಮ್ 2 ಟೇಕಲ್ಲಿ ಮುಗಿಸ್ಬಿಟ್ಟು ಹೋಗ್ತಾ ಇರೋರು. ಆಮೇಲೆ ಈ ವಾಸ್ ದ ಓನ್ಲಿ ಫೆಲೋ ಹೂ ನೆವರ್ ವೇಸ್ಟೆಡ್ ಎನಿ ಟೈಮ್ ವಿತ್ ಎನಿಬಡಿ ಟಾಕಿಂಗ್. ಬಂದ್ರೆ ಕಾಫಿ ಕೊಡಿದ್ರೆ ನನ್ನ ಕೆಲಸ ಮಾಡಿದ್ರೆ ಹೋದ್ರೆ. ಯಾಕಂದರೆ ಪ್ರತಿ ಸ್ಟುಡಿಯೋದಲ್ಲೂ ಕಾಯ್ತಾ ಇರೋರು ಅವ್ರಿಗೆ. ದೇ ಹ್ಯಾಡ್ ನೋ ಟೈಮ್ ಟು ಸ್ಪೆಂಡ್. ಇನ್ನೊಬ್ರ ತಕ್ಕ ಕೂತ್ಕೊಂಡು ಅರಟೆ ಹೊಡೆಯೋದು ದಿವಸನೇ ಇರಲಿಲ್ಲ. ಇನ್ನೊಬ್ಬ ಶಂಕರ್ನಾಗ್ SP ಬಾಲಸುಬ್ರಹ್ಮಣ್ಯಂ ತಪ್ಪೇ ಇಲ್ಲ. ದೇರ್ ನೋ ಟೈಮ್, ಈ ನೆವರ್ ಹ್ಯಾಡ್ ಟೈಮ್. ದಟ್ ಈಸ್ ವೈ ದಟ್ ಲೈಫ್ ಇಸ್ ಸೋ ಬ್ಯೂಟಿಫುಲ್. ನೀವು ಯಾವಾಗ ಪ್ರಪಂಚಕ್ಕೆ ಟೈಮ್ ಕೊಡ್ತೀರಲ್ಲ ಅವಾಗ ತಾನೇ ಅರಟೆ ಹೊಡಿತೀರಾ. ಅರಟೆ ಹೊಡೆದಾಗ ಇವ್ನು ಸರಿ ಇಲ್ಲ ಅಂತೀವಿ. ನೀವು ಅದನ್ನ ತೊಗೊಂಡು ಇನ್ನೊಬ್ಬರಿಗೆ ಹೇಳ್ತೀರಾ, ಅದು ಹರಡ್ಕೊಂಡು ಹೋಗಿ ಎಲ್ಲ ಫಿಟ್ಟಿಂಗ್ ಇಟ್ಟು ನಮ್ಮ ಜೀವನನೆಲ್ಲ ಹಾಳು ಮಾಡುತ್ತೆ. ಅವ್ರಿಗೆ ಆ ಟೈಮ್ ಇರಲಿಲ್ಲ ಅವ್ರಿಗೆ. ಈ ನೆವರ್ ಹ್ಯಾಡ್ ದಟ್ ಟೈಮ್. ಸಿಂಗಿಂಗ್ ವಾಸ್ ಇಸ್ ಲೈಫ್. ಜೀವನ ಪೂರ್ತಿ ಹಾಡು. ಆಮೇಲೆ ಎಲ್ಲ ಹೀರೋಗು ಡಿಫ್ರೆಂಟ್ ವಾಯ್ಸಸ್ ಕೊಡೋ ಕೆಪಾಸಿಟಿ ಇದ್ದು. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪ್ರೆಸಿವ್ ವಾಯ್ಸಸ್ ದಿಸ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ಎಕ್ಸ್ಪ್ರೆಷನ್ ನಾವು ಕೊಡೋಕ್ಕಾಗಲ್ಲ. SP ಬಾಲಸುಬ್ರಹ್ಮಣ್ಯಂ ಹಾಡು ಹೇಳಿದ್ರೆ ನಮಗೆ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಅದು ಆ್ಯಕ್ಚುಲಾಗಿ. ಆಮೇಲೆ ಪ್ರತಿ ಪದಕ್ಕೆ ಅವ್ರಿಗೆ ಬೆಲೆ ಗೊತ್ತಿತ್ತು, ಪ್ರತಿ ಪದಕ್ಕೆ ಅರ್ಥ ಗೊತ್ತಿತ್ತು, ಪ್ರತಿ ಭಾಷೆ ತಿಳ್ಕೊಂಡು ಹಾಡು ಹೇಳೋರು. ಸುಮ್ಮನೆ ಮೀಟ್ರಿಗೆ ಮೆಲೋಡಿ ಆಡೋದಲ್ಲ ಅವ್ರ ಲೆಕ್ಕ, ಅರ್ಥ ತಿಳ್ಕೊಂಡು ಹಾಡು ಹೇಳೋರು. ಅವ್ರು ಹೇಳಿದಾಗ ನಮಗದು ಇಷ್ಟೊಂದಿದೆಯಾ, ಇದಕ್ಕೆ ಇಷ್ಟೊಂದೆಲ್ಲ ಹೇಳ್ಬೋದಾ? ಒಂದು ಚಿಕ್ಕ ನಗು ಬಂದ್ಬಿಡುತ್ತೆ, ಸ್ವರಗಳು ಮಧ್ಯೆ ಒಂದು ನಗು ಸೇರಿಸ್ಬಿಡ್ತಾರೆ, ಅಳು ಬಂದರೆ ಅಳು ಸೇರಿಸ್ಬಿಡ್ತಾರೆ. ಒನ್ ಆಫ್ ದಿ ಮೋಸ್ಟ್ ಇಂಪಾಸಿಬಲ್ ಪರ್ಸನ್ ವಿ ಹ್ಯಾವ್ ಬೀನ್ ವಿತ್ ಟುಗೆದರ್. ಆ್ಯಂಡ್ ನೀವು ಮರೆತ್ರೇನ, ನಾನಂತೂ ಅವ್ರನ್ನೆಲ್ಲ ಯಾವತ್ತೂ ಮರೆತೂ ಇಲ್ಲ. ಪ್ರತಿ ದಿವಸ ನಮ್ಮ ಜೊತೆ ಇದ್ದಾರೆ, ಅವರು ನಮ್ಮ ಮುಸರಲ್ಲಿ ಇದ್ದಾರೆ, ನಮ್ಮ ಮುಸಲ್ಲಿ ಬೆರೆತೋಗಿದ್ದಾರೆ ಇವೆಲ್ಲ. ನೀವು ಯಾರು ಮರಿಗ, ನೀವು ಅಪ್ಪು ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಯಾರನ್ನೂ ನಮ್ಮ ಬಿಟ್ಟು ಹೋಗಿಲ್ಲ. ಪ್ರತಿ ದಿವಸ ನಮ್ಮ ಜೊತೆಲೇ ಇರ್ತಾರೆ. ನಮ್ಮ ಮುಂದೆಲ್ಲ ಒಂದು ರೀತಿ ನೆನಪಿಸ್ಕೋತೀವಲ್ಲ, ಒಂದೆಲ್ಲ ಒಂದು ರೀತಿ ನೆನಪು. ನಾನು ಇವರೆಲ್ಲರ ತೊಡೆ ಮೇಲೆ ಕೂತ್ಕೊಂಡು ಬೆಳೆದವನು. ನಾನು ಇವತ್ತು ಅದೃಷ್ಟವಂತ ಅಂತ ಹೇಳೋದು ಏನಕ್ಕೆ ಅಂದರೆ, ಅಲ್ಲಿಂದ ಹಿಡಿದು ಫ್ರಮ್ ಆಲ್ ದೋಸ್ ಪೀಪಲ್ ಐ ಹ್ಯಾವ್ ಸ್ಯಾಟ್ ಆನ್ ದರ್ ಥೈಸ್. ನಾನು ಅವ್ರ ಜೊತೆ ಬೆಳೆದಿದ್ದೀನಿ. ಇವತ್ತು ನಾನೇನಾದರೂ ಇಷ್ಟು ದೂರ ಇದ್ದೀನಿ ಅಂದರೆ ಬಹುಶಃ ಅವ್ರ ಅಪ್ಪುಗೆಯಿಂದ ಅವ್ರ ಜೊತೆ ಬೆಳೆದಿದ್ದರಿಂದ ನಾನು ರವಿಚಂದ್ರನಾಗಿದ್ದೀನಿ ಅಂತ ನಾನು ಇವತ್ತು ನಂಬಿರೋದು. ಲವ್ ಯು ಸರ್. ರವಿ ಸರ್, ಆಗಲೇ ಹೇಳಿದ್ರಿ ವಿ ವೇರ್ ನಾಟ್ ಕಾರ್ಯಕ್ರಮದ ಕಂಟೆಂಟ್ ಎಲ್ಲ ಇಲ್ಲೇ ಬಂತು.